ಜೆಸ್ಕಾಂಗೆ ಹಣ ಡೆಪಾಸಿಟ್ ಮಾಡದ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನರ ಕಿವಿಗೆ ಹೂವನ್ನ ಮುಡಿಸ್ತಾ ಇದೆ. ಒಂದು ಗ್ಯಾರಂಟಿ ಯೋಜನೆಯೂ ಕೂಡ ಫಲಾನುಭವಿಗಳಿಗೆ ಸರಿಯಾಗಿ ತಲುಪಿಲ್ಲ. ಸುಮ್ಮನೆ ಗ್ಯಾರಂಟಿ ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿಯನ್ನ ಕೂಡ ಹಾಳು ಮಾಡ್ತಾ ಇದ್ದಾಗಿದೆ. ಈಗ ವಿದ್ಯುತ್ ನಿಗಮವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆನ ಕೊಟ್ಟಿದ್ರು ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ 6,000 ಕೋಟಿ ಇವತ್ತು ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ PWD ಇರಿಗೇಷನ್. ಮತ್ತೊಂದು ಕಡೆ KSRTC ಸುಮಾರು 7,000 ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರ ಇವತ್ತು ತುಂಬಬೇಕಾಗಿದೆ ಶಕ್ತಿ ಯೋಜನೆ ಪ್ರಯುಕ್ತ. ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪ್ನಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ ಒಂದು ರೀತಿಯಲ್ಲಿ. ಅಂದರೆ ಒಂದು ಕಡೆ ನೀವು ಯಾದಗಿರಿಯಲ್ಲಿ ದಲಿತ ವಿದ್ಯಾರ್ಥಿಗಳ ತಟ್ಟೆ ತೊಳೆಯಲು ನಕಾರ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅಡುಗೆ ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು, ವರದಿ ಮಾಡಿದ ಬೆನ್ನಲ್ಲೇ ಅಡುಗೆ ಸಿಬ್ಬಂದಿ ವಜಾವಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ಫಾಸ್ಟ್ ಇಂಪ್ಯಾಕ್ಟ್. ಪಾಲಕರು ಹಾಗೂ ವಿದ್ಯಾರ್ಥಿಗಳ ಬಳಿ ಮಾಹಿತಿ ಪಡೆದು 3ರನ್ನ ವಜಾ ಮಾಡುವಂತೆ ಅಕ್ಷರ ದಾಸೋಹ ಅಧಿಕಾರಿಗಳು ಆದೇಶವನ್ನ ಕೊಟ್ಟಿದ್ದಾರೆ. ಮಕ್ಕಳ ಮಧ್ಯಾಹ್ನ ಬಿಸಿ ಊಟದ ಮಾಡಿದ ತಟ್ಟೆಯನ್ನು ತೊಳೆಯಲು ಎಂದು ಹೇಳ್ತಾರೆ. ಅದನ್ನು ವಿಷಯ ನಮಗೆ ಗೊತ್ತಾಗಿನದಪ್ಪ ಅಂದ್ರೆ ನಾವು ಮುಖ್ಯ ಗುರುಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಮುಖ್ಯ ಗುರುಗಳು ಕರೆಸಿ ಕೇಳಿದಾಗ ಇಲ್ಲ ಅದು ಸರ್ಕಾರದ ಆದೇಶ ಇಲ್ಲ, ನಾವು ತೊಳೆಯೋದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದರು. AD ಅವರು ಬಂದು ಡಿಸ್ಕಸ್ ಮಾಡಿದಾಗ ಕೂಡ ಅದನ್ನೇ ಹೇಳಿದರು ಅವರು. ಕಾರಣ ಇದ್ರ ಮೇಲೆ PSI ಅವರಿಗೂ ಕೊಟ್ಟಿದ್ದೇವೆ ಮನವಿ ಪತ್ರ, ಆಮೇಲೆ PD ಅವರಿಗೂ ಮನವಿ ಪತ್ರ ಕೊಟ್ಟಿದ್ದೇವೆ. ತಾಲೂಕು ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳು ಯಾರಿಗೆ ಎಲ್ಲರ ಗಮನಕ್ಕೆ ತಂದರೂ ಕೂಡ ಯಾರೂ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಇಲ್ಲಿವರೆಗೆ. ಮಂಡ್ಯದಲ್ಲಿ ದೇವರ ಬಸಪ್ಪ ಬೀದಿಗೆ ಬಿದ್ದಿದ್ದಾನೆ. ಹೀಗಾಗಿ ಬಸವನ ಪೂಜೆಗೆ ಬಂದ್ ಮಾಡಲಾಗಿದ್ದು, ಈ ಬೆನ್ನಲ್ಲೇ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಸವ ಸಮಿತಿ ನಡುವೆ ಜಟಾಪಟಿ ನಡೆದಿದೆ. ಇತ್ತ ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ನಿರಾಸೆ ಉಂಟಾಗಿದ್ದು ದೇಗುಲದ ಹೊರಗೆ ಪೂಜೆ ಸಲ್ಲಿಸಿದ್ದಾರೆ. ಬಸಪ್ಪನ ಮನೆಗೆ ಬೀಗ ಹಾಕಿದ್ದಕ್ಕೆ ದೇವಾಲಯಕ್ಕೆ ಅರ್ಚಕ ಗೈರಾಗಿದ್ದು, ಟ್ರಸ್ಟ್ ಅಧ್ಯಕ್ಷನ ಕೆಲವರ ಪ್ರತಿಷ್ಠೆಗೆ ಪೂಜೆ ನಿಂತಿದ್ದಕ್ಕೆ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೇಸರದಿಂದಲೇ ಮನೆಗೆ ವಾಪಸ್ ಆಗ್ತಿದ್ದಾರೆ ಭಕ್ತರು. ಇವತ್ತು ಬಂದಕ್ಕೇನು ಬಾಕ್ಲಾಕದಾರ ಬಸನ್ ಬಡಲಿಲ್ಲ, ಪೂಜಾರಪ್ಪ ಇಲ್ಲ, ಯಜಮಾನರೆಲ್ಲ ಸೇರಬೇಕು. 2 ಗಂಟೆ ಆಯ್ತದೆ 3 ಗಂಟೆ ಆಯ್ತದೆ ಅಂತ ಹೇಳ್ತಾವ್ರೆ. ನಮ್ಮ ಕಡೆಯಿಂದ ಬರ್ತಾರೆ ಒಬ್ರು ಪೂಜಾರಿ ಇರಿ ಅಂತ ಹೇಳ್ತಾವ್ರಣ್ಣ. ಬಂದು ದರ್ಶನ ಮಾಡುವ ನಮ್ಗೆ ಒಳ್ಳೇದಾಯ್ತದೆ, ನಮ್ಮಪ್ಪ ಒಳ್ಳೇದು ಮಾಡ್ತಾನೆ ಅಂತ ಬಂದು ನಮ್ಗೆ ಇಲ್ಲ ಪೂಜೆ ಹೋಯ್ತಾವೆ. ದರ್ಶನ ಮಾಡೋಕ್ಕಾಯ್ತಾ ಇಲ್ಲ. ಗೌರ್ಮೆಂಟ್ಗಾರ ಕೊಟ್ಬಿಟ್ರೆ ಗೌರ್ಮೆಂಟಾರ ತೆಗ್ದಿರ್ತದೆ, ಗೌರ್ಮೆಂಟ್ಗೂ ಇಲ್ಲ, ವಿಚಾರ ಊರವ್ರಿಗೂ ಇಲ್ಲ. ಈ ಗ್ರಾಮಕ್ಕೆಲ್ಲ ಬೆಲೆ ಕಮ್ಮಿ ಆಗೋದಿಲ್ವೇ? ಪೂಜೆ ಮಾಡ್ತಾವ್ರಕ್ಕನ ಇಂಥ ಊರು ಅವ್ರ ಮನೆ ದೇವ್ರುಗಳು ಪೂಜೆ ಇಲ್ಲ ಅಂತ ಹೋದ್ರೆ ಇಂತಕ್ಕೆ ನಮ್ಗೆ ನಾಸ್ತಿ ಆಗೋದಿಲ್ವೇ? ಯಾವತ್ತು ಗುದ್ದಾಟ ಆಡಲಿ ಕೆಚ್ಚಾಟ ಇವ್ರವ್ರು ಏನಾರ ನಡೆದಿರಲಿ ದೇವ್ರ ದರ್ಶನ ಮಾಡಬೇಕು. ಕೌಶಲ್ಯ ರೋಜ್ಗಾರ ಮೇಳ ಆಯೋಜನೆ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಸಭೆ ಮಾಡಲಾಯಿತು. ಜಿಲ್ಲಾ ಮಟ್ಟದಲ್ಲಿ ಉದ್ಯೋಗ ಮೇಳ ಆಯೋಜಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭಾಗಿಯಾಗಿದ್ದರು. ಮೈಸೂರಿನ ಅರಮನೆಯಲ್ಲಿ ಇಂದು ಸಂಸದ ಯದುವೀರ್ ಒಡೆಯರ್ 2ನೇ ಮಗುವಿನ ನಾಮಕರಣ ಮಾಡಲಾಯಿತು. ಶಾಸ್ತ್ರೋಕ್ತವಾಗಿ ನಾಮಕರಣ ಕಾರ್ಯಕ್ರಮ ನೆರವೇರಿಸಿ ಮಗುವಿಗೆ ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ ಹೆಸರಿಡಲಾಯಿತು. ಬೇಸಿಗೆ ಆರಂಭವಾಗ್ತಿರೋದ್ರಿಂದ ಕಲಬುರಗಿ ನಗರದಲ್ಲಿ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಿಗಳ ಪರಾಮರ್ಶೆ ಸಭೆ ನಡೆಸಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಚಿಂತನೆ ಕೂಡ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಇಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಟ್ಯಾಕ್ಸ್ ಕಟ್ಟಡ ಡ್ರೈವರ್ಗಳ DL ರಿನಿವಲ್ ಇಲ್ಲದ, ಇನ್ಶೂರೆನ್ಸ್ ರಿನಿವಲ್ ಆಗದಂತಹ ಶಾಲಾ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ.
ವಿಜಯಪುರದ ಸೊಲ್ಲಾಪುರ ಇಳಕಲ್ ಬಸ್ಗೆ ಕಿಡಿಗೇಡಿಗಳು ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ನಗರದ ಸಾತ್ ರಸ್ತೆಯಲ್ಲಿ ತೆರಳುತ್ತಿದ್ದ ಬಸ್ಸನ್ನು ತಡೆದ ಶಿವಸೇನಾ ಠಾಕ್ರೆ ಸಂಘಟನೆಯವರು ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ಕರ್ನಾಟಕಕ್ಕೆ ಸೇರಿದ ಬಾಗಲಕೋಟೆ ಡಿಪೋಗೆ ಸೇರಿದ ಬಸ್ ಚಾಲಕನನ್ನ ಕೆಳಗಿಳಿಸಿ ಆತನ ಮುಖಕ್ಕೆ ಕೇಸರಿ ಬಣ್ಣ ಬಳಿದು ಹೂಮಾಲೆಯನ್ನು ಹಾಕಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿದ್ದಾರೆ. ಬಳಿಕ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. छत्रपती शिवाजी महाराज की जय जय महाराष्ट्र. ತುಮಕೂರು ಜಿಲ್ಲೆ ತಿಪಟೂರು ಪಟ್ಟಣದ ಗುರುಕುಲಾಶ್ರಮದ ಕಲ್ಯಾಣ ಮಂಟಪದಲ್ಲಿ ಕಿಸಾನ್ ಸನ್ಮಾನ್ ಯೋಜನೆ 19ನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಸಚಿವ ವಿ ಸೋಮಣ್ಣ ವೀಕ್ಷಿಸಿದರು. ಬಿಹಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು. ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೂ ಕೋಲ ನೇಮೋತ್ಸವದ ಸಂಭ್ರಮ ಮನೆ ಮಾಡಿದೆ. ಉಡುಪಿ ನಗರದ ಹೃದಯ ಭಾಗದಲ್ಲಿರುವಂತಹ ನೆಲ್ಲಿಕಟ್ಟೆಯಲ್ಲಿ ಪರಿವಾರ ದೈವಗಳ ನೇಮೋತ್ಸವ ವೈಭವದಿಂದ ನಡೆಯಿತು. ಕಂಬಿಗಾರ ಶ್ರೀ ಬಬ್ಬುಸ್ವಾಮಿ ದೈವಗಳ ನೇಮೋತ್ಸವಕ್ಕೆ ನಗರದ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬಂದಿದ್ರು. ನೇಮೋತ್ಸವದ ಪೂರ್ವಭಾವಿಯಾಗಿ ದೈವಗಳ ಭಂಡಾರ, ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಸಲಾಯಿತು. ಇನ್ನು ಬಬ್ಬುಸ್ವಾಮಿ, ಕೊರಗಜ್ಜ ಸೇರಿದಂತೆ ಪರಿವಾರ ದೈವಗಳಿಗೆ ನೂರಾರು ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸಿದರು. ನಟ ದರ್ಶನ್ ತಾಯಿ ಮೀನಾ ತುಗದೀಪ್ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿರುವಂತಹ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಪಡೆದಿದ್ದಾರೆ. ಕುಟುಂಬಸ್ಥರ ಜೊತೆ ಭೇಟಿ ಕೊಟ್ಟು ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಬಸವಪ್ಪನ ಬಲಗಾಲಿನ ಆಶೀರ್ವಾದ ಪಡೆದರು. ಬಳಿಕ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮೀನಾ ತುಗದೀಪ್ ಅವರಿಗೆ ಚಾಮುಂಡೇಶ್ವರಿ ಫೋಟೋ ನೀಡಿ ಗೌರವಿಸಲಾಯಿತು. ಬಂದು ತುಂಬ ನನಗೆ ಪಾಸಿಟಿವ್ ಎನರ್ಜಿ ಬಂದಂಗೆ ಆಯಿತು. ಮತ್ತು ಒಳ್ಳೆ ದೇವಸ್ಥಾನ ಅನ್ನಿಸ್ತು. ಅಮ್ಮ ತಾಯಿ ಚಾಮುಂಡೇಶ್ವರಿ ಇಲ್ಲೇ ಇರೋದ್ರಿಂದ ಎಲ್ಲ ಕಡೆಯೂ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಎಲ್ಲ ಭಕ್ತಾದಿಗಳಿಗೆಲ್ಲರಿಗೂ ಇಲ್ಲಿಗೆ ಹಾಡು ಹಗಲೇ ಮಂಗಳೂರು ಕಾರಾಗೃಹದ ಕರ್ಮಕಾಂಡ ಬಠಾ ಬಯಲಾಗಿದೆ. ಜೈಲಿನೊಳಗೆ ಮಾದಕ ವಸ್ತು ಪೂರೈಕೆಯಾಗುವ ದೃಶ್ಯ ಸರಿಯಾಗಿದೆ. ಮಾಜಿ ಮೇಯರ್ ಕಣ್ಣೆದುರಲ್ಲೇ ಜೈಲಿಗೆ ನಿಷೇಧಿತ ವಸ್ತು ಪೂರೈಕೆ ಆಗ್ತಾ ಇತ್ತು. ಮಾಜಿ ಮೇಯರ್ ಕವಿತಾ ಸನಿಲ್ ಜೈಲ್ ರೋಡ್ನಲ್ಲಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಆಗಂತುಕರು ಜೈಲಿನ ಗೋಡೆಯ ಮೂಲಕ ಪೊಟ್ಟಣವನ್ನ ಎಸೆದಿದ್ರು. ಈ ದೃಶ್ಯ ಕವಿತಾ ಸನಿಲ್ ಅವರ ಕಾರಿನ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಸುಮಾರು 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು 2 ವೀಲರಲ್ಲಿ ಲಾಭದ ಹಣಕ್ಕಾಗಿ ಸ್ಕ್ರಾಪ್ ವ್ಯಾಪಾರಸ್ಥನನ್ನೇ ಅಪಹರಿಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಶಿರವಾಡದಲ್ಲಿ ನಡೆದಿದೆ. ಕಿರಿಮಂಜೇಶ್ವರ ಗ್ರಾಮದ ಅಬ್ದುಲ್ ಅಜೀದ್ ಎಂಬಾತ ತನ್ನ ಗುಜರಿ ವ್ಯಾಪಾರಕ್ಕೆ ಗಣೇಶ್ ಎಂಬಾತನಿಂದ 1.5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ನಂತರ ಅಬ್ದುಲ್ ತನ್ನ ಗುಜರಿ ವ್ಯಾಪಾರದಲ್ಲಿ ಭಾರಿ ಲಾಭ ಗಳಿಸಿದ್ದ. ಈ ಹಿನ್ನೆಲೆ ಹಣ ವಾಪಸ್ ನೀಡಲು ಶಿರವಾಡ ಗ್ರಾಮಕ್ಕೆ ಬಂದ ವೇಳೆ ಗಣೇಶ್ 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ. ಈ ವೇಳೆ ಹಣ ನೀಡದಿದ್ದಕ್ಕೆ ಅಬ್ದುಲ್ ನನ್ನ ಕಿಡ್ನಾಪ್ ಮಾಡಿದ್ರು. ಇದೀಗ ಆರೋಪಿಗಳು ಕಾಕಿ ಕೈಗೆ ತಗಲಾಕೊಂಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು 140 ಅಡಿ ಪ್ರತಾಪಕ್ಕೆ ಉರುಳಿದೆ. ಈ ಘಟನೆ ಕೊಡಗಿನ ಚಟ್ಟಳ್ಳಿ ಕತ್ತಲೆಕಾಡು ರಸ್ತೆಯಲ್ಲಿ ನಡೆದಿದೆ. ರಹೀಂ ಎಂಬುವವರಿಗೆ ಸೇರಿದಂತಹ ಓಲ್ವೋ ಕಾರು ಕಂದಕಕ್ಕೆ ಉರುಳಿದೆ. ಚಾಲಕ ರಹೀಂ ಸಣ್ಣಪುಟ್ಟ ಗಾಯಗಳಿಂದಾಗಿ ಪಾರಾಗಿದ್ದು ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೆಹಲಿಯಲ್ಲಿ ಟಿಬಿ ಜಯಚಂದ್ರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಸುದೀರ್ಘ ಮಾತುಕತೆ ನಡೆಸಿದರು. ರಾಜ್ಯ ರಾಜಕಾರಣದ ಬಗ್ಗೆ ಸುಮಾರು 2 ಗಂಟೆ ಕಾಲ ಸುದೀರ್ಘ ಮಾತುಕತೆ ನಡೆಸಿರುವ ಮಾಹಿತಿ ಲಭ್ಯವಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಚಳಿಗಾಲದ ಕ್ರೀಡೆಯನ್ನು ಆಯೋಜಿಸಲಾಗಿದೆ. ಭಾರತೀಯ ಸೇನೆ ಪಿರ್ ಪಂಜಾಲ್ ವಿಂಟರ್ ಫೆಸ್ಟಿವಲ್ ಆಯೋಜಿಸಿದೆ. ಬಾಲಕಿಯರಿಗೆ ಖೋಖೋ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯದಲ್ಲಿ ಗೆದ್ದ ಸ್ಪರ್ಧಾಳುಗಳಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು. ನ್ಯೂಯಾರ್ಕ್ನಿಂದ ದೆಹಲಿಗೆ ಬರ್ತಿದ್ದ ಅಮೆರಿಕನ್ ಏರ್ಲೈನ್ಸ್ ವಿಮಾನಕ್ಕೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಇಟಲಿಯ ವಾಯುಪಡೆಯ ಫೈಟರ್ ಜೆಟ್ಗಳಿಂದ ಆಗಸದಲ್ಲಿ ವಿಮಾನ ರಕ್ಷಣೆ ಮಾಡಲಾಯಿತು. ಸುರಕ್ಷಿತವಾಗಿ ರೋಮನ್ ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲಾಯಿತು.
ವಿಮಾನ ಪರೀಕ್ಷೆ ವೇಳೆ ವಿಮಾನದಲ್ಲಿ ಯಾವುದೇ ಸ್ಫೋಟಕ ವಸ್ತು ಪತ್ತೆ ಆಗಿಲ್ಲ. ಈ ಹಿನ್ನೆಲೆ ಈಗ ರೋಮ್ನಿಂದ ದೆಹಲಿಯತ್ತ ಪ್ರಯಾಣವನ್ನು ಮುಂದುವರೆದಿದೆ. ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ಸುರಂಗದ ಛಾವಣಿಯ ಒಂದು ಭಾಗ ಕುಸಿದು ಬಿದ್ದಿತ್ತು. ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ 50 ಕಾರ್ಮಿಕರಲ್ಲಿ 41 ಮಂದಿ ಹೊರಬಂದಿದ್ರು. ಇನ್ನು 8 ಜನ ಸುರಂಗದಲ್ಲಿ ಸಿಲುಕಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ತಮಿಳುನಾಡಿನ ತಿರುಚಿಯಲ್ಲಿ ವಿಶೇಷ ರೀತಿಯ ವಿವಾಹ ಕಂಡುಬಂದಿದೆ. ತಮಿಳು ಪುರುಷ ಮತ್ತು ಅಮೆರಿಕನ್ ಮಹಿಳೆಯ ವಿವಾಹವಾಗಿದೆ. ತಮಿಳು ಸಂಪ್ರದಾಯದ ಪ್ರಕಾರ ಮದುವೆ ನೆರವೇರಿದೆ. ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿಯಾಗುತ್ತಲೇ ಇದೆ. ದಿನನಿತ್ಯ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಇದುವರೆಗೂ 56 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಸಿಸೇರಿಯನ್ ವೇಳೆ ವೈದ್ಯರು ಹೊಟ್ಟೆಯೊಳಗೆ ಬಟ್ಟೆ ಬಿಟ್ಟಿರುವ ಆರೋಪ ಕೇಳಿಬಂದಿದೆ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಬಟ್ಟೆ ಉಳಿದಿದೆ ಎಂದು ಮಹಿಳೆಯ ಪತಿ ಗಗನ್ದೀಪ್ ಆರೋಪಿಸಿದ್ದಾರೆ. ಈ ಸಂಬಂಧ ಆಸ್ಪತ್ರೆಯ ಹಾಗೂ ವೈದ್ಯರ ವಿರುದ್ಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ರೇಕ್ ಆದ್ಮೇಲೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಜೀವ ಜಲಕ್ಕಾಗಿ ಜನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.